ಜೂನ್ನಲ್ಲಿ ಕಬ್ಬು ಅರೆಯುವ ಕಾರ್ಯ ಆರಂಭಿಸಲು ಆಗ್ರಹ. ಅರಳಾಪುರ ಮಂಜೇಗೌಡ, ಚನ್ನರಾಯಪಟ್ಟಣ, ಶ್ರೀನಿವಾಸಪುರ ಹೇಮಾವತಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಜೂನ್ ಮಾಸದಲ್ಲಿ ಕಬ್ಬು ಅರೆಯುವ ಕಾರ್ಯವನ್ನು ಆರಂಭ ಮಾಡಬೇಕು ಎಂದು ಆಗ್ರಹ ಮಾಡಿದ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷ ಅರಳಾಪುರ ಮಂಜಣ್ಣ ಸುದ್ದಿಗೋಷ್ಠಿಯಲ್ಲಿ ಕಬ್ಬು ಬೆಳೆಗಾರರ ಸಂಘದ ಪದಾಧಿಕಾರಿಗಳಾದ ರಂಗಸ್ವಾಮಿ, ರಾಜ್ಯ ರೈತ ಸಂಘದ ಮಹಿಳಾ ಅಧ್ಯಕ್ಷ ನಾಗರತ್ನಮ್ಮ, ವಿಜಯಕುಮಾರ್, ಮಂಜಣ್ಣ, ಗುರುರಾಜ್, ಶಿವಣ್ಣ ಹೇಳಿದಂತೆ ಇತರರು ಹಾಜರಿದ್ದರು. ಒಂದು ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಏನು ಅಂತಂದರೆ, ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಹೇಮಾವತಿ ಶುಗರ್ ಕಾರ್ಖಾನೆ ಹಾಗೂ ಚಾಮುಂಡೇಶ್ವರಿ ಶುಗರ್ ಕಾರ್ಖಾನೆ ಎಷ್ಟು ನಮಗೆ ಮೋಸ ಮಾಡ್ತಾರೆ ಅನ್ನೋದಕ್ಕೆ, ಎಷ್ಟು ನಮ್ಮ ಕಣ್ಮುಂದೆ ಆಡಳಿತ ಮಂಡಳಿ ಇರ್ಬೋದು, ವಿರೋಧ ಪಕ್ಷದಲ್ಲಿರ್ಬೋದು, ನಮ್ಮ MLA ಇರ್ಬೋದು, ಜನರಲ್ ಬಾಡಿಲಿ ಭಾರಿ ಸೀರಿಯಸ್ ಆಗಿ ಮಾತಾಡಿದಾಗ ಯಾಕ್ರಿ ಸಕ್ಕರೆ ಕೊಟ್ಟಲ್ಲಿ 25 kg ಅದರಲ್ಲೂ ನಮ್ಮ ದುಡ್ಡಲ್ಲಿಂದಾಗ ಎಲೆಕ್ಷನ್ ಅನೌನ್ಸ್ ಆಗಿದೆ, ನಾವು ಕೊಡೋಕ್ಕೆ ಬರಲ್ಲ, ದುಡ್ಡನ್ನು ತೆಗಿಬರಕ್ಕಿಲ್ಲ ಅಂತ ಇವರೆಲ್ಲ ಮಹಾಗಿರಾಯಿಗಳು. ಆಯಿತು, ಅದಕ್ಕೊಂದು ಗೌರವ ಕೊಟ್ಟು ಎಲೆಕ್ಷನ್ ಮಾಡ್ತಾರೆ ಅಂತ. ಎಲೆಕ್ಷನ್ ಕಮಿಷನರ್ಗೆ ಇನ್ನೂರಿಗೆ ಏನು ಕೊಟ್ಟೇ ಇಲ್ಲ. ಆಯಿತು, ಪರವಾಗಿಲ್ಲ, ದುಡ್ಡು ತೆಗಿಲ್ಲ ಅಂತ ಹೇಳಿ ನಮಗೆ ಗೊತ್ತಿಲ್ಲದಂಗೆ ಕಣ್ಣು ಮುಚ್ಚಲ್ಲೇ ಹಾಡಿ ಪೊಲೀಸ್ ಇಲಾಖೆಗೆ ಬುಲಾರ ಕೊಟ್ಟರಲ್ಲ. ಇದು ಯಾರು ದುಡ್ಡಪ್ಪ? ಇದಕ್ಕೆ ಎಲೆಕ್ಷನ್ ಅಡ್ಡಿ ಬಂದಿಲ್ವ? ಇದು ರೈತರು ಅಡ್ಡಿ ಮಾಡಿಲ್ವ? ನಿಮ್ಮ ಇಷ್ಟ ಬಂದ ಸರ್ವಾಧಿಕಾರಿನ ಕೊಡಿ, ಸಂತೋಷ, ನಾವಿಲ್ಲ ಅಂತಲ್ಲ, ಕೊಡ್ಬೇಕು, ರೀತಿ ಬೇಕಲ್ಲ. ನಮಗೆ 25 kg ಅಕ್ಕಿ ಕೊಡೋಕ್ಕೆ ಅಲ್ಲ, ಸಕ್ಕರೆ ಕೊಡೋಕ್ಕೆ ನಿಮ್ಗೆ ಅಡ್ಡಿ ಬಂತು, ಬುಲಾರ ಕೊಡೋಕ್ಕೆ ಅಡ್ಡಿ ಬಿಡಿ, ಕೊಡ್ರಿ. ಇನ್ನೂ ಒಂದು ಕೊಡಿ, ಹೊಳೆನ್ಸ್ಪುರಕ್ಕೊಂದು, ಚನ್ನರಾಯಪಟ್ಟಣಕ್ಕೊಂದು ಆಂಬುಲೆನ್ಸ್ ಕೊಡಿ, ನಾವು ಒಪ್ಕೋತೀವಿ. ಆಂಬುಲೆನ್ಸ್ ಅಲ್ಲೇ ನಿಲ್ಲಿಸಿ, ಹೇಮಾವತಿ ಆಫೀಸ್ ಹತ್ರ ನಿಲ್ತ್ಕೊಳ್ಳಿ, ತೊಂದರೆ ಇಲ್ಲ. ಆ ಭಾಗದಲ್ಲಿ ಸುಮಾರು ಎಷ್ಟೋ ಜನಕ್ಕೆ ಅನುಕೂಲ ಆಗುತ್ತೆ, ಕೊಡ್ಬೇಕಲ್ಲ. ಇದಕ್ಕೆ ಉತ್ತರ ಕೊಡ್ಬೇಕಲ್ಲ ತಾವುಗಳು. ಆಮೇಲೆ ಜನರಲ್ ಬಾಡಿಲಿ ಹೇಳಿದ್ರಿ, ಕಬ್ಬನ್ನ ನಮ್ದು 20 ತಿಂಗಳಾಗ್ತಿದೆ, ಸರ್ಕಾರ ನಿರ್ಣಯ ತಗೊಂಡ್ರೆ ಆಗಸ್ಟಲ್ಲಿ ಕಬ್ಬರಿಬೇಕು ಅಂತ ನಮ್ಮ ಸ್ಟಾಪ್ ಮಾಡಿ ಅಂದ್ಬಿಟ್ಟು ಈ ವರ್ಷ 20 ತಿಂಗಳು 22 ತಿಂಗಳು ಕಬ್ಬರಿದ್ದಾರೆ. ರೈತರು ಅನುಭವಿಸಿರಲ್ಲ, ಸಿಕ್ಕಾಬಿಟ್ಟೆ ಅನುಭವಿಸಿರಲ್ಲ. ಅದಕ್ಕೆ ಯಾರು ಹೊಣೆ ಸ್ವಾಮಿ? ಆಯಿತು, ಜನರಲ್ ಬಾಡಿಲಿ ಹೇಳಿ ನಾವು ಕರ್ಕೊಬಂದು ಕಮಿಷನ್ ಹತ್ರ ಮತ್ತು ಸರ್ಕಾರದ ಹತ್ರ ಮಾತಾಡ್ಕೊಂಡು ಆರ್ಡ್ರ್ ಮಾಡಿಸ್ಕೊಬರ್ತೀವಿ ಅಂತ ನೀವು ನಮ್ಮ ಜೊತೆ ಹೇಳಿದ್ರಲ್ಲ. ರೈತ ಸಂಘದವರು ಕರ್ಕೊತೀವಿ, ಬಾಡಿಲಿ ಇದ್ರಲ್ಲ ನೀವು ಮಾಮೂಲು ಡೈರೆಕ್ಟ್ರುಗಳು, ಅಧ್ಯಕ್ಷರು, ನಿಮ್ಮನ್ನು ಕರ್ಕೊಂಡವ್ರು ಆರ್ಡ್ರ್ ಮಾಡಿಸ್ಕೊಬರ್ತೀವಿ ಅಂತ ನಮ್ಮ ಜೊತೆ ಹೇಳಿ ಎಲ್ಲ ಹೋದ್ರು, ಒಬ್ಬರು ಬರ್ತಾರೆ. ಕೊನೆಗೆ ನೀವೇನು ಮಾಡಿದ್ರಿ? ನಮಗೆ ಕಮಿಷನರ್ ಇದ್ದಾರೆ, ಈಗೆಲ್ಲ ಏನು ಆಯುಕ್ತರಿಲ್ಲ, ಕಬ್ಬು ಅಭಿವೃದ್ಧಿ ಸಹಕಾರ ಸಂಘ ನಿರ್ದೇಶಕರು, ಅವ್ರು ಭಾರಿ ಪ್ರತಿಷ್ಠೆ ಆಡ್ತಾರೆ, ಏನು ಕೊಡೋಕ್ಕೆ ಬರಲ್ಲ, ಮಿನಿಸ್ಟ್ರು ಅಲ್ಲಿ ಕಡೆನೇ, ಇಲ್ಲಿ ಉತ್ತರ ಕರ್ನಾಟಕದ ಸಕ್ಕರೆ ಕಾರ್ಖಾನೆ ಅವನು ಸಹ ಒಪ್ತಾ ಇಲ್ಲ ಅಂತ ಸುಳ್ಳು ಹೇಳ್ತಿರಲ್ರಿ. ಇದೇ ಮೊನ್ನೆ ನಾವು ಎಷ್ಟನೇ ತಾರೀಕಲ್ಲಿ 19ನೇ ತಾರೀಕಲ್ಲಿ ಇಡೀ ರೈತ ಸಂಘ ಇವ್ರು ನಮಗೆ ಮೋಸ ಮಾಡ್ತಾರೆ, ಇವ್ರು ಕಟ್ಕೊಂಡ್ರೆ ಆಗಲ್ಲ, ರೈತರು ಹಾಳಾಗ್ತಾರೆ ಅಂತ ನಾವು ಸೀದಾ ಓದೋಲ್ಲ. ಕಬ್ಬು ಅಭಿವೃದ್ಧಿ ಏನು ನಿರ್ದೇಶಕಕ್ಕೆ ಅವ್ರು ಭಾರಿ ಗಂಭೀರವಾಗಿ ನಮ್ಮನ್ನು ಕರೆದು ನಾವೆಲ್ಲ ಮಂದಟ್ಟು ಮಾಡಿ ಯಾಕೆ ಹಿಂಗೆ ಮಾಡ್ತಾಯಿದ್ದಾರೆ ಅಂತ ಕೇಳಿದಾಗ, ಆಯಿತು, ಇನ್ನೂವರೆಗೂ ಸತ್ತ ಇವರು ಯಾರು ಮಹಾಮಹಿಗಳು ವಿಷಯನೇ ಅಲ್ಲಿ ಮುಡಿಸೇ ಇಲ್ಲ, ಅವರಿಗೆ ಕೊಟ್ಟೇ ಇಲ್ಲ. ನಮ್ಮ ಲೆಟ್ರನ್ನ ಕೊಟ್ಟು ತಕ್ಷಣಕ್ಕೆ ನೋಡಿ